ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಅವತ್ತು ಗುರು ಪೂಜೆ ಮುಗಿಸ್ಕೊಂಡು ಹೋಗಿ ಫುಲ್ಲು ರೂಮಲ್ಲಿ ಆಲ್ಟ್ ಆದ. ರೂಮಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಗುರು. ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಚಿಕ್ಕೋಟ ಹೋದ, ಮುಖ ಏಕ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟಿದೆ ಬೆಂಗಳೂರು ಹೋಗ್ತಾ ಆನ್ ದ ವೇ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮುಂದೆನೇ ಹೋಗಬೇಕು. ಅದಕ್ಕೋಸ್ಕರನೇ ದೇವಸ್ಥಾನ ಮುಂದೆ ಹೋಗ್ತಾ ಹಂಗೆ ಮಂಜುನಾಥ ಸ್ವಾಮಿ ಕೈ ಮುಕ್ಕೊಂಡು ತಂದೆ ಕಾಪಾಡಪ್ಪ ಅಂತ ಕೇಳ್ಕೊಂಡು ಮುಂದೆ ಸಾಗೋಣ ಬನ್ನಿ ಗುರು. ಏನೇ ಆದರೂ ಗುರು, ನಮ್ಮ ಧರ್ಮಸ್ಥಳ ನೆಮ್ಮದಿ ಶಾಂತಿ ಸಿಗೋದ್ರಲ್ಲಿ ಎಲ್ಲೂ ಸಿಗಲ್ಲ ಗುರು. ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ನೆಮ್ಮದಿಗೆ ಇಲ್ಲೊಂದು ನೈಟ್ ಮಲ್ಕೊಂಬಿಟ್ರೆ ಅದ್ರಲ್ಲಿ ಇರೋ ನೆಮ್ಮದಿನೇ ಬೇರೆ ಗುರು. ಯಾರು ಏನೇ ಅನ್ನಲಿ ಗುರು, ನಾನು ಮಾತ್ರ ಗುರು ವರ್ಷಕ್ಕೆ 4-5 ಸಲ ಧರ್ಮಸ್ಥಳಕ್ಕೆ ಬರ್ತೀನಿ ಗುರು. ಅದಂತೂ ಮಿಸ್ ಮಾಡಲ್ಲ. ನನಗೆ ಇಲ್ಲೊಂಥರ, ನನಗೆ ಬೇಜಾರು ಒಂದಾಗೆಲ್ಲ ಬರ್ತೀನಿ ಗುರು. ನನಗೆ ಒಂಥರ ನೆಮ್ಮದಿ ಐತಿ ಇಲ್ಲಿ ನೋಡಿ. ಇಲ್ಲಿ ಬರ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಮಂಜುನಾಥ ಸ್ವಾಮಿ ವಿಗ್ರಹ, ಕೈ ಮುಕ್ಕೊಳ್ಳಿ. ಈ ಕಡೆ ಬಂದರೆ ಬಲಗಡೆ ನೋಡಿ ನಮ್ಮ ಅಣ್ಣಪ್ಪ ಸ್ವಾಮಿಗಂತೂ ಕೈ ಮುಗಿದಂಗೆ ಮಿಸ್ ಮಾಡ್ದಂಗೆ ಬರಲೇಬೇಡಿ. ಅಣ್ಣಪ್ಪ ಸ್ವಾಮಿಗೆ ಫಸ್ಟ್ ಕೈ ಮುಗಿರಿ. ಅಣ್ಣಪ್ಪ ಸ್ವಾಮಿ ಮಹಿಮೆ ಅಪಾರ ಇದೆ ಗುರು. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಅದರಲ್ಲಿ ಅದು ಮೇಲ್ಗಡೆ ಹೆಣ್ಮಕ್ಳು ಎಂಟ್ರಿ ಇಲ್ಲ, ಆದರೂ ಅಲ್ಲೆಲ್ಲ ಹೆಣ್ಮಕ್ಳೆಲ್ಲ ಹೋಗಿ ಅಣ್ಣಪ್ಪ ಸ್ವಾಮಿನ ಮುಟ್ತಾರೆ, ಕೈ ಮುಗಿತಾರೆ, ಪಾದ ಎಲ್ಲ. ಹಾಗೆಲ್ಲ ಮಾಡಬಾರ್ದು ಹೆಣ್ಮಕ್ಳು. ಇರಲಿ, ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ ಗುರು. ಅವ್ರವ್ರ ನಂಬಿಕೆ ಅವ್ರವ್ರನ್ನ ಕಾಪಾಡುತ್ತೆ. ನಮ್ಮ ನಂಬಿಕೆ ನಮ್ಮನ್ನು ಕಾಪಾಡುತ್ತೆ, ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡುತ್ತೆ. ಬನ್ನಿ, ಧರ್ಮಸ್ಥಳದಿಂದ ಚೆಕ್ಔಟ್ ಆಗೋ ಟೈಮ್ ಬಂತು. ಜೈ ಮಂಜುನಾಥ ಕಾಪಾಡಪ್ಪ ಗುರು. ಹಂಗೆ ಆಚೆ ಬಂದು ಹೊರಟು. ಏನು ಸಂಡೇ ಅಷ್ಟು ಜನ ಗುರು, ಅಷ್ಟೊಂದು ಜನ ಇರಲಿಲ್ಲ. ನಾರ್ಮಲಾಗಿ ಜನ ಇದ್ದರು, ಫ್ರೀಯಾಗಿ ಇತ್ತು ಸಂಡೇ. ಬೆಂಗಳೂರು ಕಡೆ ಜರ್ನಿ ಶುರುವಾಯ್ತು ಗುರು, ನಮ್ಮ ಜರ್ನಿ ಗುರು. ಏನೇ ಆದರೂ ಗುರು, ಮಳೆ ಫುಲ್ಲು ಮೋಡ ಆಗೈತೆ, ಚಿಲ್ಲು ವೆದರ್ ಐತೆ. ಮಳೆ ಬಂದು ಹೋಗೈತೆ ಆಲ್ರೆಡಿ, ಅದರಿಂದಾಗಿ ಮೋಡ ಫುಲ್ಲು ಚಿಲ್ಲು ವೆದರು. ಈ ಫಾರೆಸ್ಟ್ ರೋಡು ಸುತ್ತ ಹಸಿರು, ಈ ಮಂಜು, ಇದರಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ ಗುರು. ಈ ಥರ ನೋಡಿ ಗುರು ಪ್ಲೇಸ್ ಹೆಂಗೈತೆ ಅಂತ ಹೇಳೋದು ಅದೇನೋ ಗಾದೆ ಐತಲ್ಲ ಗುರು, ಹೋಗೋ ಜಾಗಕ್ಕಿನ್ನ ಹೋಗ್ತಾ ಇರೋ ಜಾಗನೇ ಇಷ್ಟ ಆಗ್ಬಿಡ್ತದೆ ಜನಕ್ಕೆ. ಆ ಥರ ಐತೆ ಗುರು. ಬನ್ನಿ ಮುಂದೆ, ಇನ್ನೂ ಒಳ್ಳೊಳ್ಳೆ ವ್ಯೂಸ್ ಇದೆ ನೋಡಿ, ಎಂಜಾಯ್ ಮಾಡಿ. ಪ್ರಕೃತಿ ಸೌಂದರ್ಯ ಸವಿಬೇಕು ಗುರು. ಮನೆಗಿದ್ದು ಏನು ಗುರು ಮಾಡ್ತೀರಾ? ಬನ್ನಿ ಎಂಜಾಯ್ ಮಾಡಿ. ಲೈಫಲ್ಲಿ ಇರೋ ತನಕ ಚೆನ್ನಾಗಿ ಓಡಾಡಬೇಕು. ಅದೇನೋ ಗಾದೆ ಐತಲ್ಲ ಗುರು, ದೇಶ ತಿರುಗಬೇಕು ಕೋಶ ಓದಬೇಕು ಅಂತ. ನಾವು ಕೋಶ ಸದ್ಯಕ್ಕೆ ಜಾಸ್ತಿ ಓದಿಲ್ಲ, ಅದಕ್ಕೆ ಸ್ವಲ್ಪ ದೇಶ ತಿರ್ಗೋಣ ಅಂತ ತಿರುಗ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ರಾಜ್ಯ ತಿರುಗ್ತಾ ಇದ್ದೀವಿ ಗುರು, ದೇಶ ಎಲ್ಲ ತಿರ್ಗಕ್ಕೆ ಹೋಗಿಲ್ಲ. ನೋಡೋಣ, ಟೈಮ್ ಬರಲಿ, ತಿರುಗೋ ಟೈಮ್ ಅಂದರೆ ತಿರ್ಗೋಣ. ಕಷ್ಟ ಇದೆ ಗುರು ಅವೆಲ್ಲ, ತಮಾಷೆನೇ ಅಲ್ಲ ಗುರು ದೇಶ ತಿರುಗೋದು ಅಂದರೆ. ಇಲ್ಲೆಲ್ಲಿ ಸಾಲ ಮಾಡಿ ಹಾಳು ಮಾಡಿ ದುಡ್ದೆಲ್ಲ ಹಾಳು ಮಾಡೋದೇ ಆಗುತ್ತೆ ಗುರು. ನಮ್ಮದೆಲ್ಲ ಉದ್ಧಾರ ಮಾಡೋದು ಯಾವುದೂ ಇಲ್ಲ. ಬರೀ ಗಾಡಿ ಪೆಟ್ರೋಲು, ಸರ್ವೀಸು, EMI ಅಂದ್ಕೊಂಡೇ ಹೋಗ್ತಾಯಿದೆ ಗುರು. ಇಲ್ಲಿ ನೋಡಿ ಗುರು, ಕಾವೇರಿ ರಿವರು ಸೂಪರಾಗಿ ಹರಿತಾಯಿದೆ ಇಲ್ಲಿ, ಮಸ್ತ್ ಗುರು. ಇಲ್ಲೊಂದು ಹೋಟ್ಲ್ ಐತೆ ಗುರು, ಈ ಹೋಟ್ಲಲ್ಲಿ ಒಂದು ಸಲ ಸ್ಟೇ ಆಗಬೇಕು. ಸ್ಟೇ ಮಾಡೋಣ ಯಾವಾಗಾದ್ರು. ಬನ್ನಿ ಹಂಗೆ ಒಂದು ನಮ್ಮ ಗಜದ ಮೇಲೆ ಒಂದು ರೈಡ್, ಜಂಬೂ ಸವಾರಿ ಮಾಡಿ ಗುರು. ನಿಂತ್ಕೊಂಡು ಓಡಿಸೋ ಮಜಾನೇ ಬೇರೆ. ಆಫ್ ರೋಡಿಂಗ್ ಹೋಗ್ಬೇಕು ಗುರು. ಈ ಲಡಾಖ್ ಈ ಕಡೆ ಎಲ್ಲ ಮಸ್ತಾಗಿರುತ್ತೆ. ಆದರೆ ಏನು ಮಾಡ್ತೀರಾ, ಟೈಮ್ ಬರಲಿ, ಹೋಗೋಣ ಅದಕ್ಕೂ ಒಂದು ಸಲ. ಬನ್ನಿ ಗುರು. ಅಲ್ಲಿಂದ ಮುಂದೆ ಬಂದು ಇಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಗುರು. ವ್ಯೂ ಪಾಯಿಂಟ್ ಹತ್ರ ಹಾಕಿ ಒಂದು ಒಳ್ಳೆ ವಿಡಿಯೋ ಮಾಡಿ ನೋಡಿ ಗುರು. ಆ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಮಧ್ಯದಲ್ಲಿ ನಮ್ಮ ನೇತ್ರಾವತಿ ನದಿ ತುಂಬಿ ತುಳುಕುತ್ತಿದೆ. ಅದು ನೀರು ಕಮ್ಮಿನೇ ಗುರು, ಇದಕ್ಕೆ ನೀರು ತುಂಬ ಜಾಸ್ತಿ ಇರುತ್ತೆ. ಹೊಸ ನೀರು ನೋಡಿ ಗುರು, ಫುಲ್ಲು ಕೆಂಪಾಗಿದೆ ನೀರು ಮಾತ್ರ. ಫುಲ್ಲು ಒಳ್ಳೆ ವ್ಯೂ ಗುರು. ಇಲ್ಲಂತೂ ಒಳ್ಳೆ ವ್ಯೂ ಮಾಡ್ಕೊಂಡು ಫೋಟೋಶೂಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಮ್ಮ ಪಯಣ ಶುರುವಾಗುತ್ತೆ ಗುರು. ಇಲ್ಲಿಂದ ಹೊರಡ್ತಿದ್ದಂಗೆ ಫುಲ್ಲು ಮಳೆ ಶುರುವಾಯಿತು. ಅಂದರೆ ಹೆಂಗೆ ಅಂದರೆ ನನ್ನ ಮೊಬೈಲ್ ತೆಗಿಯೋಕ್ಕೂ ಆಗ್ತಿಲ್ಲ, ಆ ಥರ ಮಳೆ ಹೊಡಿತು ಗುರು. ಫುಲ್ಲು ನೆಂದು ತೆಪ್ಪೆ ಆಗಿದ್ದು. ಫೋಟೋಶೂಟ್ ಮಾತ್ರ ಚಿಂದಿ ಇತ್ತು ಗುರು ಮಾತ್ರ ಗುರು. ಸ್ವಲ್ಪ ದೂರ ಮಳೆ ಇದರಿಂದ ಎಲ್ಲೂ ವಿಡಿಯೋ ಮಾಡಿಲ್ಲ. ಬನ್ನಿ ಮುಂದೆ ಹೇಗಿರುತ್ತೆ
ನೋಡೋಣ. ರೋಡ್ ಅಂತೂ ಫುಲ್ಲು ಖಾಲಿ ಐತೆ ಗುರು. ಅದಂತೂ ಮಾತ್ರ ಮಸ್ತ್ ಖುಷಿ ಆಯಿತು. ಗಾಡಿ ಓಡ್ಸೋಕೆ ಮಜಾ ಆಯಿತು. ಎಲ್ಲಿ ಬೇಕೋ ನಿಲ್ಲಿಸ್ಬೋದು, ಹೆಂಗೆ ಬೇಕೋ ಹೊಡಿಬೋದು ಗಾಡಿ ಮಾತ್ರ. ನೆಮ್ಮದಿಯಾಗಿ ಓಡಿಸ್ಕೊಂಬಂದ ಗುರು, ಯಾವ ತಲೆನೋವು ಇರಲಿಲ್ಲ. ಅಪ್ಪ ಈ ವೀಕೆಂಡಲ್ಲಿ ಬಂದ್ಬಿಟ್ರಂತೂ ಈ ಬಸ್ಸವರು ಕಾರವರು ಅಪ್ಪ ಹಿಂಸೆ ಇರ್ತಾರೆ ಗುರು. ಪಯ ಪಿಯ 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 ಅನ್ಕೊಂಡು. ಮಳೆ ಅಂದರೂ ಕೇಳ್ತಿಲ್ಲ. ನನ್ನ ತಮ್ಮ ವಿಡಿಯೋ ಮಾಡ್ತವನೆ. ಇರಲಿ, ನಡೀತದೆ, ಏನಾಗಲ್ಲ. ಆದರೂ ಗುರು ಫುಲ್ಲು ವೆದರ್ ಮಾತ್ರ ಚಿಲ್ಲಾಗೈತೆ ಗುರು. ಗಾಡಿ ಹೊಡೆಯೋ ಮಜಾನೇ ಬೇರೆ ಗುರು. ಅಂತೂ ಇಂತೂ ಗುಂಡ್ಯ ದಾಟ್ತಾ ಗುರು. ಮೂಕನಾಗಬೇಕು ಜಗದಳು ಆಯಾಗಿರಬೇಕು. ಗುರುವೇ, ಈ ವೆದರಲ್ಲಿ ಬೈಕ್ ರೈಡಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಆ ಟೈಮಲ್ಲಿ ಮಾತಾಡೋ ಸಿಚುವೇಶನ್ ಇದೆಯಲ್ಲ, ತುಂಬ ಕಷ್ಟ. ಆವಾಗ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ, ಏನು ಮಾತಾಡ್ತಾಯಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಮಾತಾಡಿದ್ದೇ ಮಾತು, ನಾವು ಹೇಳಿದ್ದು ನೀವು ಕೇಳಿದ್ದು ಅಷ್ಟೇ ಗುರು. ಹಂಗೆ ಬರ್ತಾ ಆನ್ ದ ವೇ ಒಂದು ಫಾಲ್ಸ್ ಸಿಕ್ತು. ಚೆನ್ನಾಗಿದ್ದಿರೋದ್ರಾಗ ಫಾಲ್ಸು. ಆ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಫಾಲ್ಸ್ ಹತ್ರ ಗಾಡಿ ಹಾಕೋಣ ಅಂತ ಡಿಸೈಡ್ ಮಾಡ್ದು. ಗುರು, ಏನೇ ಆದರೂ ಈ ರಸ್ತೆ ಮಧ್ಯೆ ಅಲ್ಲಲ್ಲೇ ಹರಿಯೋ ಜುಳು ಜುಳು ಜಲಪಾತಗಳನ್ನ ನೋಡ್ಕೊಂಡು ರಸ್ತೆಯಲ್ಲಿ ರೈಡ್ ಮಾಡೋ ಮಜಾನೇ ಬೇರೆ ಗುರು, ಅಲ್ವಾ? ಏನಂತೀರ? ಇದೊಂದೇ ಅಲ್ಲ ಗುರು, ಇದು ಸ್ವಲ್ಪ ದೊಡ್ಡದಾಗೈತೆ ಅಂತ ವಿಡಿಯೋ ಮಾಡಿದೆ. ಇನ್ನೂ ತುಂಬ ಸಣ್ಣ 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 ಜಲಪಾತಗಳಿದ್ದವು. ಅವೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಫುಲ್ಲು ಯಾವಾಗ ಮಾಡಿಕೊಂಡೇ ಬರೋಕ್ಕಾಗಲ್ಲ. ಚಾರ್ಜ್ ಡೌನ್ ಆಗುತ್ತೆ, ಮತ್ತು ಮಳೆ ಬೇರೆ, ಅದರಿಂದಾಗಿ ಒಳಗಡೆ ಇಕ್ಕಿದ್ದೆವು. ನೋಡಿ, ಇದು ಮಾತ್ರ ಚೆನ್ನಾಗೈತೆ ಫಾಲ್ಸು, ತುಂಬ ಇದೆ ಗುರು. ಗುರು, ನಿಮಗೆ ಶಿರ್ಡಿ ಘಾಟ್ಗಿನ್ನ ಚಾರ್ಮುಡಿ ಘಾಟ್ ಒಳಗೆ ಹೋಗ್ಬೇಕು ಗುರು. ತುಂಬ ಚಿಕ್ಕ ಚಿಕ್ಕ ಜಲಪಾತ ತುಂಬ ಬರುತ್ತೆ, ತುಂಬ 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 ಬರುತ್ತೆ. ಈ ಟೈಮಲ್ಲಂತೂ ಆ ರೋಡ್ ಮಸ್ತಾಗಿರುತ್ತೆ. ಆದರೆ ಆ ರೋಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಆ ರೋಡಿಗೆ ಹೋಗಿ ನಾವು ಇದೇ ರೋಡಲ್ಲಿ ಬಂದು ಹಂಗೂ ಹಿಂಗೆ ಬರೋಷ ಗುರು. ಹಾಸನ ಎಂಟ್ರಿ ಗುರು, ಹಾಸನ ಗುರು. ನಮ್ಮ ಹಾಸನ ಹೈವೇ ಬಂದ್ಬಿಟ್ರೆ ನಮಗೆ ಖುಷಿನೇ ಬೇರೆ ಗುರು. ನಮ್ಮ ಬೆಂಗಳೂರು ವೆದರಿಗೆ ಬಂದಂಗೆ ಗುರು. ಅಲ್ಲಿಂದ ಲೆಕ್ಕನೇ ಬೇರೆ, ಇಲ್ಲಿಂದ ಲೆಕ್ಕನೇ ಬೇರೆ. ಅಲ್ಲಿ ಗುರು ವೆದರ್ ಫುಲ್ಲು ಚಿಲ್ಲಾಗಿತ್ತು, ಚಳಿ ಚಳಿ ಆಗ್ತಿತ್ತು. ಇಲ್ಲಾಗಲೇ ಬಿಸಿಲು ಲೈಟಾಗಿ ಬಿಸಿ ಬಿಸಿ ಹೊಡಿತೈತೆ, ಆದರೆ ಫುಲ್ ಬಿಸಿಲಿಲ್ಲ, ಮೋಡ ಇದೆ. ಆದರೂ ಗುರು ವೆದರ್ ಗೊತ್ತಾಗ್ಬಿಡುತ್ತೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆಂಟು. ಆ ವೆದರ್ಗೂ ಈ ವೆದರ್ಗೂ ತುಂಬ ವ್ಯತ್ಯಾಸ ಐತೆ ಗುರು. ಅದರಿಂದ ಮತ್ತು ಹಾಸನ ಟೋಲ್ ಬಂದೇ ಬಿಡ್ತು ಗುರು. ನಮ್ಮ ಹಾಸನ ಟು ನೆಲಮಂಗಲ ಹೈವೇ ಅಂತೂ ಗುರು ಮಸ್ತು. ಈ ಹೈವೇಲಿ ಬೈಕ್ ಹಿಡಿಯೋ ಮಜಾನೇ ಬೇರೆ ಗುರು. ಹೆಂಗಾದರೂ ಹಿಡಿ ಗುರು, ಸುಮ್ಮನೆ ಎಸ್ಲೇಟ್ರು ಡೌನ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಹೋಗ್ತಾ ಇರುತ್ತೆ 150 160. ಆಶ್ಚರ್ಯ ಪಡೋಂಗೆ ಇಲ್ಲ ಗುರು, ಸುಮ್ಮನೆ ಹಿಡಿತಾ ಇರ್ತೀವಿ ಅಷ್ಟೇ. ರೈಡ್ ಮಾಡೋ ಹೈವೇ ರೈಡ್ ಮಜಾನೇ ಬೇರೆ ಗುರು, ಸೂಪರ್. ಆದರೂ ಆಫ್ ರೋಡ್ ಮಜಾನೇ ಬೇರೆ. ಆದರೆ ಈ ಘಾಟ್ ಸೆಕ್ಷನ್ ರೋಡಲ್ಲಿ ಸ್ವಲ್ಪ ಬೇಜಾರು ಗುರು. ಟರ್ನಿಂಗಲ್ಲಿ ಗೇರ್ ಕೊಟ್ಟು ಬೇಜಾರಾಗ್ಬಿಡುತ್ತೆ. ಗೇರ್ ಹಾಕು ತೆಗಿ ಆಗೋದೆ, ಅದೇ ಬೇಜಾರು. ಬನ್ನಿ, ಇರಲಿ, ಏನು ಮಾಡೋಕ್ಕಾಗಲ್ಲ. ಗಾಡಿ ಅಂದಮೇಲೆ ಗೇರ್ ಹಾಕಲೇಬೇಕು, ತೆಗಿಲೇಬೇಕು. ಇರೋದು ಒಳ್ಳೆ ದೊಡ್ಡ ಕೆರೆ ಐತೆ ಇವರು, ಈಜಾದರೂ ಆಡ್ಬೋದಾಗಿತ್ತು. ಬನ್ನಿ, ಈಜಾಡೋದಿರಲಿ. ಮಕ್ಕಿ ಕೊಡ್ದವನು ನನ್ನ ಮಗಳ ಊರಿಗೆ ಹೋಗಿ ಸೇರೋನು ಫಸ್ಟು ಗುರು. ಬೆಂಗಳೂರು ರೋಡು, ಹಾಸನ ರೋಡು ಮಸ್ತು ಹೈವೇಗಳು ಗುರು. ನಮ್ಮ ನೆಲಮಂಗಲ ಹಾಟ್ ಸ್ಪಾಟ್ ಇದ್ದಂಗೆ ಗುರು. ನೆಲಮಂಗಲ ಕುಣಿಗಲ್ ಬೈಪಾಸಿಗೆ ಬಂದು ಅಂದರೆ ಈ ಕಡೆ ತುಮಕೂರು ಹೈವೇಗಾರು ಹೋಗಿ, ಪುಣೆ ಹೈವೇಗಾರು ಹೋಗಿ, ಈ ಕಡೆ ಮಂಗಳೂರು ಹೈವೇ, ಹಾಸನ ಹೈವೇ ಎಲ್ಲಾದರೂ ಹೋಗಿ ಗುರು.
ನಮ್ಮ ನೆಲಮಂಗಲ ಹೃದಯ ಭಾಗ ಏನಂತೀರಾ? ಏನಪ್ಪ ನಮ್ಮ ನೆಲಮಂಗಲ ಬಾಯ್ಸ್ ಎಲ್ಲ ಸಪೋರ್ಟೇ ಮಾಡಲ್ಲ ನಮಗೆ. ಏನಾದರೂ ಹೇಳು ಗುರು, ವೆದರ್ ನೋಡು ಗುರು, ಮೋಡ ಹೆಂಗೈತೆ, ಆಮೇಲೆ ರೈಡಿಂಗ್ಗೆ ಮಸ್ತ್ ವೆದರ್ ಗುರು. ಈ ಕಡೆ ಫುಲ್ ಬಿಸಿಲೂ ಇಲ್ಲ, ಆಯ್ತಾ ಮಳೆನೂ ಇಲ್ಲ, ನಾರ್ಮಲಾಗಿ ಐತೆ ಗುರು. ಒಳ್ಳೆ ಚಿಲ್ ರೈಡಿಂಗು, ಆರಾಮಾಗಿ ನೆಮ್ಮದಿ ಗಾಡಿ ಓಡಿಸ್ಕೊಂಡು ಫುಲ್ಲು ಚಿಂದ್ಯಾಗಿ ಹೋಗ್ಬೋದು ಗುರು. ಇವ್ನು ಯಾರೋ ಅಡ್ಡ ಬಂದ ಗುರು, ನೋಡಬೇಕಾಯ್ತು, ನಾನು ವಿಡಿಯೋ ಮಾಡಲಿಲ್ಲ, ಕಟ್ಟಾಯಿತು ವಿಡಿಯೋ. ನನ್ನ ಮಗ ಲೋಫರ್, ನನ್ನ ಮಗ ಬಂದು ರಪ್ಪನಾಗ ಹೇಳ್ಕೊಂಡ ಟಾಟಾ ಎಸ್ ಇವನು ಬೀಜ ಬಾಯಿಗೆ ಬಂದಿತ್ತು ಗುರು. ಗುರುವೇ ಅಂತೂ ಇಂತೂ ನೆಲಮಂಗಲ ಎಂಟ್ರಿ ಆದೋ. ಇನ್ನೇನು ಎಂಟ್ಕನಲ್ಲಿ ಟೋಲು ಬಂದೇ ಬಿಡ್ತು ಗುರು. ಇಲ್ಲಿ ನಮ್ಮ ಗೂಬೇಕೆಲ್ಲಮ್ಮ ತಾಯಿ ಟೆಂಪಲ್ ಕೇಳಿರ್ತೀರ, ನೋಡಿರ್ತೀರ. ಈ ಗೂಬೇಕೆಲ್ಲಮ್ಮನ ದೇವಸ್ಥಾನ ಗೊತ್ತಿಲ್ಲದವ್ರು ಆಲ್ಮೋಸ್ಟ್ ಯಾರೂ ಇಲ್ಲ ಗುರು. ನಮ್ಮ ನೆಲಮಂಗಲ ಫುಲ್ ಫೇಮಸ್ಸು. ಇದು ಎಷ್ಟು ಚಿಕ್ಕದಾಗಿತ್ತು ಅಂದರೆ ಇವರು ದೇವಸ್ಥಾನ, ಅಷ್ಟು ಬೇಗ ಇಂಪ್ರೂವ್ ಆಯಿತು, ಅಷ್ಟು ಬೇಗ ಬೆಳೀತು. ಕಾಪಾಡಮ್ಮ, ಆಗೋಬೇಕಲ್ಲಮ್ಮ, ಕೈ ಮುಕ್ಕಳ್ರಿ ಗುರು. ಗುರು ಅಂತೂ ಇಂತೂ ನಮ್ಮ ನೆಲಮಂಗಲ ಟೋಲ್ ಬಂದ್ಬಿಟ್ಟು, ನೆಲಮಂಗಲ ಬ್ಯಾಕ್ ಟು ನೆಲಮಂಗಲ. ಬಂದಿದ್ದೆ ಗೊತ್ತಾಗಲಿಲ್ಲ ಗುರು. ಮನೆಗೆ ಹೋಗಿ ಶಿಸ್ತಾಗಿ ಒಂದು 5 ಅವರ್ ನಿದ್ದೆ ಮಾಡಿಬಿಡ್ಬೇಕು ಗುರು. ಏನಂತೀರ? ನೆಲಮಂಗಲದಲ್ಲಿ ನಮ್ಮ ಮನೇಲಿ ನಾವು ಮಲಿಕೊಳೋದೇ ನೆಮ್ಮದಿ ಗುರು. ನೀನು ಎಲ್ಲಾದರೂ ಹೋಗು, ಹೆಂಗಾದರೂ ಇರು, ಎಷ್ಟೇ ದಿವಸ ಇದ್ರೂ ನಮ್ಮವ್ರಿಗೆ ನಾವು ಬಂದ್ರೇ ಅದೊಂಥರ ನೆಮ್ಮದಿ ಗುರು. ನೀನು ಎಲ್ಲೇ ಏನು ಸೌಂದರ್ಯ ಸೊಬಗು ನೆಮ್ಮದಿ ಇದೆ ಅಂದ್ರೂ ತಿರ್ಗಾ ನಮ್ಮೂರಿಗೆ ಬರಲೇಬೇಕು, ನಮ್ಮ ಮನೇಲಿ ಇರಲೇಬೇಕು. ನಮ್ಮ ಮನೆಯಲ್ಲಿ ನಾವು ಮಲಿಕೊಳೋದೇ ನೆಮ್ಮದಿ ಗುರು. ಎಲ್ಲೋ ಬದುಕಿ ಎಲ್ಲೋ ಇರೋದು ಅದು ಸೆಕೆಂಡ್ರಿ ಗುರು. ಇಲ್ಲಿ ಹಂಗೆ ರೋಡಲ್ಲಿ ಬರ್ತಾ ಆಂದವೇ ಯಾವುದೋ ಒಂದು ದೇವಿಂಗೆ ಕರ್ಕೊಂಡು ಹೋಗ್ತಿದ್ರು, ಯಾವ ದೇವರು ಅಂತ ಗೊತ್ತಿಲ್ಲ. ಹಂಗೆ ಕೈ ಮುಕ್ಕೊಂಬಿಡಿ ಕಾಪಾಡಲಿ. ಅವ್ರು ಟಮಟೆ ಮಾತ್ರ ಚಿಂದಿಯಾಗಿ ಹೊಡಿತಿದ್ರು ಇವರು. ಫುಲ್ಲು ಚಿಲ್ಲು. ಒಂದು ಆಯಿ ಹೇಳ್ಕೊಂಡು ಹಂಗೆ ಮುಂದೆ ಬಂದು ನಮ್ಮ ನೆಲಮಂಗಲ ಟೌನ್ ಬಂದೇ ಬಿಡ್ತು. ವೆಲ್ಕಮ್ ಬ್ಯಾಕ್ ನೆಲಮಂಗಲ. ವಂದನೆಗಳು ನೆಲಮಂಗಲ ನಗರಸಭೆ. ಇನ್ನೊಂದು ಏನಪ್ಪ ಅಂದರೆ ಇವರು ನಮ್ಮ ನೆಲಮಂಗಲ ಟೌನ್ ಈ ಕುಣಿಗಲ್ ಬೈಪಾಸಲ್ಲಿ ವೀಕೆಂಡ್ ಬಂತು ಅಂದರೆ ಗುರು 5 ಕಿಲೋಮೀಟ್ರು ಜಾಮ್ ಆಗುತ್ತೆ ಗುರು ಈ ರೋಡು. ಯಪ್ಪ, ಪೊಲೀಸರಿಗಂತೂ ಹುಚ್ಚಿಡಿಯುತ್ತೆ ಕ್ಲಿಯರ್ ಮಾಡೋಷ್ಟೊತ್ತಿಗೆ. ಓಕೆ ಫ್ರೆಂಡ್ಸ್, ಬಾಯ್. ನೆಲಮಂಗಲ ಬಂತು. ನೆಕ್ಸ್ಟ್ ಸಿಗೋಣ ಮತ್ತೆ ನಮ್ಮ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್. ಬಾಯ್ ಬಾಯ್ ಬಾಯ್.